ಸತ್ಯಂ ಶಿವಂ ಸುಂದರಂ. ಈ ಚೇತನ್ ರವರಿಗೆ 6 ತಿಂಗಳಿಗೊಮ್ಮೆ ಕೊಳ್ಳಿದೇವೆ ಮೇಮೇಲೆ ಬರುತ್ತೆ. ಮೇಮೇಲೆ ಬಂದ್ರೆ ಏನಾದ್ರೂ ಒಂದು ಕಾಂಟ್ರವರ್ಷಿಯಲ್ ಹೇಳ್ಬಿಡುತ್ತೆ. ಈ ಬಾರಿ ಕೊಳ್ಳಿದೇವೆ ಮೇಮೇಲೆ ಬಂದು ಒಂದು ಟ್ವೀಟ್ ಮಾಡಿಬಿಟ್ಟಿದೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರ್ಕಾರ 2.5 ಎಕರೆಯಷ್ಟು ಜಾಗವನ್ನ ಸಮಾಧಿಗೆ ಬಿಟ್ಟು ಕೊಟ್ಟಿದೆಯೋ ಅದು ತಪ್ಪು ಅಂತ ಹೇಳಿ ಇವಾಗ ಚೇತನ್ ರವರಿಗೆ ಅನಿಸಿದೆ. ರಾಜ್ಕುಮಾರ್ ಅವರ ಸಮಾಧಿಗೆ ಕೊಟ್ಟಂತ ಜಮೀನ್ ಏನಿದೆ, ಭೂಮಿ ಏನಿದೆ, ರಾಜ್ಕುಮಾರ ಮಕ್ಕಳಿಗೆ, ರಾಜ್ಕುಮಾರ ಫ್ಯಾಮಿಲಿಗೆ ಹೋಗಲ್ಲ. ಅದು ಸರ್ಕಾರದ ಹೆಸರಲ್ಲೇ ಇರುತ್ತೆ. ಅದೊಂದು ಪ್ರವಾಸಿ ತಾಣ. ಮುಂಬರುವ ಪೀಳಿಗೆ ಒಂದು 100 ವರ್ಷ ನಂತರ ಕೂಡ ಡಾಕ್ಟರ್ ರಾಜ್ಕುಮಾರ್ ಅನ್ನೋರೊಬ್ರು ಇದ್ರು ಅಂತ ಹೇಳಿ ಆವಾಗಿನ ಪೀಳಿಗೆಗೆ ಗೊತ್ತಾಗುತ್ತೆ ಇಂತ ಒಂದು ಸಮಾಧಿಗಳಿಂದ. ನನಗೆ ತುಂಬಾ ಆಶ್ಚರ್ಯಕರ ವಿಷಯ ಏನಂತಂದ್ರೆ, ನಿಜವಾಗ್ಲೂ ಚೇತನ್ ಅವರ ಟ್ವೀಟ್ ಅನ್ನು ಯಾರಾದ್ರೂ ನೋಡ್ತಾರಾ, ಈ ಅಪ್ಪನನ್ನು ಯಾರಾದ್ರೂ ಫಾಲೋ ಮಾಡ್ತಾರಾ, ಅಥವಾ ಅವರೇ ಟ್ವೀಟ್ ಮಾಡ್ಕೊಂಡು ಅವರ ಜನಗಳು ಅದನ್ನು ಪಬ್ಲಿಸಿಟಿ ಮಾಡ್ಕೊಂಡು ನೋಡಿ ಚೇತನ್ ಅವರು ಈಗ ಒಂದು ಟ್ವೀಟ್ ಮಾಡಿದ್ದಾರೆ, ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿ ಅವರೇ ಚೂ ಬಿಡ್ತಾರೆ ಹೇಗೆ? ಚೇತನ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆಯ ಬಗ್ಗೆ ಎಳ್ಳಷ್ಟು ಕೂಡ ಮಾಹಿತಿ ಇಲ್ಲ ಅಂತ ಅನಿಸ್ತದೆ. 1954ರಿಂದ ಸುಮಾರು 2000 ಇಸ್ವಿವರೆಗೆ 50 ವರ್ಷಗಳ ಕಾಲ ಒಬ್ಬ ನಟ ಹೀರೋ ಆಗಿ ಮೆರೆದಿರುವುದು ಕೇವಲ ಡಾಕ್ಟರ್ ರಾಜ್ಕುಮಾರ್ ಮಾತ್ರ ಇರಬಹುದು. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಕೊನೆಯ ಚಿತ್ರದವರೆಗೆ ನಾಯಕ ನಟರಾಗಿ ಕೆಲಸ ಮಾಡಿದ್ದಾರೆ. ಚಿತ್ರರಂಗ ಯಾವಾಗ್ಲೂ ಭಾಷೆಯನ್ನ ರಿಪ್ರೆಸೆಂಟ್ ಮಾಡ್ತದೆ. ಇಂಥ ಭಾಷೆಯಿಂದ ಇಂಥ ಒಳ್ಳೆ ಚಿತ್ರ ಬಂದಿದೆ ಅಂತೆ, ಇಂಥ ಭಾಷೆಯ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತೆ, ಇಂಥ ಒಂದು ಭಾಷೆಯ ಕಲಾವಿದನಿಗೆ ಇಂಥ ಅವಾರ್ಡ್ ಬಂದಿದೆ ಅಂತೆ, ಇಂಥ ಒಂದು ಭಾಷೆಯ ಕಲಾವಿದ ಇಷ್ಟು ದೊಡ್ಡ ಮಟ್ಟಿಗೆ ಸೂಪರ್ ಸ್ಟಾರ್ ಅಂತೆ ಅಂತ ಹೇಳಿ ಚಿತ್ರರಂಗ ಮಾಡುವ ಸಾಧನೆಗೆ ಆಯಾ ಭಾಷೆಗೆ ಅಟ್ಯಾಚ್ ಮಾಡಲಾಗುವುದು. ಯಾವುದೊಂದು ಚಿತ್ರರಂಗ ಬೆಳಿಬೇಕಾದ್ರೆ ಆ ಚಿತ್ರರಂಗದ ಬುನಾದಿ ಗಟ್ಟಿಯಾಗಿರ್ಬೇಕಂತೆ. ತೆಲುಗು ಚಿತ್ರರಂಗದಲ್ಲಿ NTR ಆಗಿರ್ಬೋದು, ಅಕ್ಕಿನೇ ನಾಗೇಶ್ವರ ರಾವ್ ಆಗಿರ್ಬೋದು, ಮಹೇಶ್ ಬಾಬು ಅವರ ತಂದೆ ಕೃಷ್ಣ ಆಗಿರ್ಬೋದು, ಹಾಗೆ ತಮಿಳಿಗೆ ಬಂದ್ರೆ MGR, ಶಿವಾಜಿ ಗಣೇಶನ್, ಬಾಲಿವುಡ್ ಗೆ ಹೋದ್ರೆ ಅಲ್ಲಿ ದಿಲೀಪ್ ಕುಮಾರ್, ಜಿತೇಂದ್ರ, ಧರ್ಮೇಂದ್ರ. ಅಟ್ ದ ಟೈಮ್ ಒಂದು ಚಿತ್ರರಂಗದಲ್ಲಿ 3-4 ಸೂಪರ್ ಸ್ಟಾರ್ ಗಳು ಇರ್ತಾ ಇದ್ರು. ಅದರಿಂದ ಚಿತ್ರರಂಗದ ಬುನಾದಿ ಗಟ್ಟಿಯಾಗುತ್ತೆ. ಆದ್ರೆ ಕನ್ನಡ ಚಿತ್ರರಂಗದ ಆಗಿರ್ಲಿಲ್ಲ. ಕನ್ನಡ ಚಿತ್ರರಂಗವನ್ನು ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ತಮ್ಮ ಹೆಗಲ ಮೇಲೆ ಸಾಧಾರಣ 15-20 ವರ್ಷ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಕಾಲೀನ ನಟರಾದಂತಹ ಉದಯ್ ಕುಮಾರ್ ಆಗಿರ್ಬೋದು, ರಾಜೇಶ್ ಆಗಿರ್ಬೋದು, ಕಲ್ಯಾಣ್ ಕುಮಾರ್ ಆಗಿರ್ಬೋದು, ಇವರಿಗೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿಕ್ಕಂತಹ ಸಕ್ಸಸ್ ಸಿಕ್ಕಿಲ್ಲ. ಅವರುಗಳಿಗೂ ಸಿಗ್ಬೇಕಾಗಿತ್ತು. ಆವಾಗ ಕನ್ನಡ ಚಿತ್ರರಂಗ ತುಂಬಾ ಸ್ಟ್ರಾಂಗ್ ಆಗಿ ಬೆಳಿಲಿಕ್ಕೆ ಅವಕಾಶವಾಗ್ತಿತ್ತು. ಜನರ ಪ್ರೀತಿ ಸಕ್ಸಸ್ ಸಿಗ್ಬೇಕಾದ್ರೆ ನಾವೊಂದು ಯೋಗ ಪುರುಷರಾಗಿ ಹುಟ್ಟಬೇಕು. ಅಂತ ಯೋಗ್ಯತೆ ಎಲ್ರಿಗೂ ಸಿಗಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸಿಕ್ಕಿದೆ. ಅಷ್ಟೊಂದು ಲಾಂಗ್ ಪೀರಿಯಡ್ ವರೆಗೆ ಕರ್ನಾಟಕ ಜನರ ಪ್ರೀತಿ ಸಿಕ್ಕಿದೆ. ಅವರ ಡಾಕ್ಟರ್ ರಾಜ್ಕುಮಾರ್ ಅವರಷ್ಟು ವೆರೈಟಿ ಆಗಿ ಮಾಡಿರುವಂತಹ ಪಾತ್ರವನ್ನ ಬೇರೆ ಯಾವ ಚಿತ್ರರಂಗ ಸೂಪರ್ ಸ್ಟಾರ್ ಗಳು ಮಾಡಿಲ್ಲ. ಎಲ್ಲಾ ಚಿತ್ರರಂಗದ ಸೂಪರ್ ಸ್ಟಾರ್ಗಳು ಡಾಕ್ಟರ್ ರಾಜ್ಕುಮಾರ್ ಚಿತ್ರವನ್ನ ರಿಮೇಕ್ ಮಾಡಿ ಅಭಿನಯಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಎಲ್ಲಾ ಚಿತ್ರರಂಗದ ಸೂಪರ್ ಸ್ಟಾರ್ ಗಳು ಹಾಡಿ ಹೊಗಳ್ತಾರೆ. ರಜನಿಕಾಂತ್ ಅವರು ಈಗಲೂ ಕೂಡ ತಮಿಳುನಾಡಲ್ಲಿ ತಮಿಳ್ ಜನಗಳ ಮುಂದೆ ನನಗೆ ಕಲಾಕ್ಷೇತ್ರದಲ್ಲಿ ಆದರ್ಶವಾಗಿ ದೇವರಾಗಿ ಕಂಡಿರುವುದು ಡಾಕ್ಟರ್ ರಾಜ್ಕುಮಾರ್ ಅನ್ನು ಮಾತ್ರ. ಆ ಮಾತನ್ನು ತಮಿಳುನಾಡಿನ ಜನಗಳು ಯಾಕೆ ಅಕ್ಸೆಪ್ಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಡಿಸರ್ವಿಂಗ್ ಇದ್ದಾರೆ. ಕರ್ನಾಟಕ ಇರುವವರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಅಜರಾಮರ. ಎಲ್ಲಾ FM ಗಳಲ್ಲಿ ಆದ್ರೂ ಡಾಕ್ಟರ್ ರಾಜ್ಕುಮಾರ್ ಒಂದು ಹಾಡಾದ್ರೂ ಬರದಿರಕ್ಕೆ ಚಾನ್ಸಸ್ಸೇ ಇಲ್ಲ. ಕನ್ನಡಿಗರ ಹೃದಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಅಚ್ಚಳಿಯದು ಉಳಿದಿದೆ. ಚೇತನ್ ಅವರ ಪ್ರೊಫೈಲ್ ಚೆಕ್ ಮಾಡಿದಾಗ ಚೇತನ್ ಅವರ ಪ್ರೊಫೈಲ್ ಅಲ್ಲಿ ಆರ್ಟಿಸ್ಟ್ ಮತ್ತು ಆಕ್ಟಿವಿಸ್ಟ್ ಅಂತ ಬರ್ತಾ ಇದೆ. ಯಾವ ರೀತಿಯ ಆಕ್ಟಿವಿಸ್ಟ್ ಚೇತನ್ ರವರು? ಏನ್ ಮಾಡಿದೀರಾ ಕರ್ನಾಟಕಕ್ಕೆ, ಕನ್ನಡಿಗೆ? ಎಲ್ಲಿಯಾದ್ರೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಗಳನ್ನು ಆರ್ಗನೈಸ್ ಮಾಡಿದೀರಾ? ಯಾವ್ದಾದ್ರು ಅನಾಥಾಶ್ರಮಗಳಿಗೆ ದಾನ ಧರ್ಮವನ್ನು ಮಾಡಿದೀರಾ? ಸ್ಕೂಲ್ಗಳಿಗೆ ಏನಾದ್ರೂ ಪುಸ್ತಕ ವಿತರಣೆಗಳನ್ನು ಮಾಡಿದೀರಾ? ಯಾವುದೇ ರೀತಿಯ ಒಂದು ಒಳ್ಳೆ ಕೆಲಸ ಮಾಡದ ನೀವು ಸಾಧನೆ ಮಾಡಿದವರ ವಿರುದ್ಧ ನೆಗೆಟಿವ್ ಮಾತಾಡ್ತೀರಲ್ರಿ. ಇನ್ನು ಹಲವಾರು ಕಲಾವಿದರುಗಳು ಚಿತ್ರರಂಗಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಚೇತನ್ ರವರು ಹೇಳ್ತಾರೆ. ಖಂಡಿತವಾಗ್ಲು. ಆದ್ರೆ ಅದಕ್ಕೆ ಬುನಾದಿ ಹಾಕಿದವರು, ಅದಕ್ಕೆ ಅಡಿಪಾಯ ಹಾಕಿದವರು ಡಾಕ್ಟರ್ ರಾಜ್ಕುಮಾರ್ ಅವರೊಬ್ಬರೇ. ವಿಷ್ಣುವರ್ಧನ್ ರವರು, ಅಂಬರೀಶ್ ರವರು, ಶಂಕರ್ ನಾಗ್, ಅನಂತ್ ನಾಗ್, ಪ್ರಭಾಕರ್ ಇವರೆಲ್ಲ ಬರುವುದಕ್ಕಿಂತ ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವರು 100ಕ್ಕಿಂತ ಹೆಚ್ಚು ಚಿತ್ರಗಳನ್ನು ನಟಿಸಿ ಬಿಟ್ಟಿದ್ದಾರೆ. ರಾಜ್ಕುಮಾರ್ ಅವರು ಅಷ್ಟು ಆಳವಾಗಿ ಅಡಿಪಾಯ ಹಾಕಿದ್ರಿಂದ ಅದರ ಮೇಲೆ ಇತರ ನಟರುಗಳು ನಿಂತು ಸಾಧನೆಯನ್ನು ತೋರಿದ್ದಾರೆ. ನಾನು ಆಗ್ಲೇ ಹೇಳಿದಂಗೆ ಇತರ ಚಿತ್ರರಂಗಕ್ಕೆ ಅಟ್ ದ ಟೈಮ್ 3-4 ಸೂಪರ್ ಸ್ಟಾರ್ಗಳು ಇರ್ತಾ ಇದ್ರು. ಆದ್ರೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬರೇ ಸೂಪರ್ ಸ್ಟಾರ್ ಇದ್ದದ್ದು ಡಾಕ್ಟರ್ ರಾಜ್ಕುಮಾರ್ ರವರು. ಬಂಗಾರದ ಮನುಷ್ಯ ಚಿತ್ರ ನೋಡಿ ಎಷ್ಟೊಂದು ಜನ ಬದಲಾವಣೆ ಆಗಿದ್ದಾರೆ ಅಂತ ಹೇಳಿ ನಾವೆಲ್ಲ ನ್ಯೂಸ್ ಕೇಳ್ಪಟ್ಟಿದ್ದೇವೆ ಅಲ್ವಾ. ಡಾಕ್ಟರ್ ರಾಜ್ಕುಮಾರ್ ನಂತರ ಬಂದ ಕಲಾವಿದರುಗಳಾದ ಅಂಬರೀಶ್ ಆಗಿರ್ಲಿ, ವಿಷ್ಣುವರ್ಧನ್ ಆಗಿರ್ಲಿ, ಶಂಕರ್ ಆಗಿರ್ಲಿ, ಪ್ರಭಾಕರ್ ಆಗಿರ್ಲಿ, ಅನಂತ್ ನಾಗ್ ಆಗಿರ್ಲಿ, ಇವರ ಚಿತ್ರದಲ್ಲಿ ಒಂದಲ್ಲ ಒಂದು ಚಿತ್ರದಲ್ಲಿ ಕ್ಯಾಬರೆ ಡ್ಯಾನ್ಸ್ ಗಳಿರ್ಬೋದು, ವಲ್ಗಾರಿಟಿ ಇರ್ಬೋದು. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಯಾವತ್ತು ಯಾವ ಚಿತ್ರದಲ್ಲೂ ಇಲ್ಲ. ಅವರ ನಡವಳಿಕೆ ನಮ್ಗೆಲ್ಲರಿಗೂ ಆದರ್ಶ. ಕರ್ನಾಟಕದಿಂದ ಯಾವುದೇ ಕ್ಷೇತ್ರದಿಂದ ಹೆಸರು ಮಾಡಿದವರು, ಕ್ರೀಡಾ ಕ್ಷೇತ್ರದಿಂದ ಆಗಿರ್ಲಿ, ಸಾಹಿತ್ಯ ಕ್ಷೇತ್ರದಿಂದ ಆಗಿರ್ಲಿ, ಹೆಸರು ಮಾಡಿ ಹೋದವರ ಹೆಸರಲ್ಲಿ ನನ್ನ ಪ್ರಕಾರ ಈ ರೀತಿಯ ಸಮಾಧಿಗಳನ್ನು ಕಟ್ಟಬೇಕು. ಆ ಸಮಾಧಿಯ ಜಾಗದಲ್ಲಿ ಜೊತೆಗೆ ಕಾಡುಗಳನ್ನು ಬೆಳೆಸಬೇಕು, ವಿಧ ವಿಧವಾದ ಮರಗಳನ್ನು ಬೆಳೆಸಬೇಕು. ಆ ನೆಪದಲ್ಲಾದ್ರೂ ಭೂಮಿ ಉಳಿಯಲಿ.
80ರ ದಶಕದಲ್ಲಿ ಸೇತುರಾಮ್ ಗೋಪಾಲ್ ರಾವ್ ಎನ್ನುವರು ಬೆಂಗಳೂರಿನಲ್ಲಿ 1500 ಮಿಲಿಯನ್ ಮರಗಳನ್ನು ನಟ್ಟು ಈ ಪಿಂಕ್ ಹೂಗಳು, ವೈಟ್ ಹೂಗಳು ಎಲ್ಲ ಅವರ ಕೊಡುಗೆ. ಅದೇ ರೀತಿ ತಮ್ಮ ಸಾಧನೆ ಮಾಡಿ ಹೆಸರು ಮಾಡಿ ಹೋದವರ ಹೆಸರಲ್ಲಿ ಭೂಮಿಯನ್ನೇನು ಕೊಡ್ತಿರೋ ಆ ಭೂಮಿಯಲ್ಲಿ ಕಾಡುಗಳನ್ನು ಬೆಳೆಸಿ, ಮರಗಳನ್ನು ಬೆಳೆಸಿ, ವಿಧ ವಿಧವಾದ ಹೂ ಗಿಡಗಳನ್ನು ಬೆಳೆಸಿ, ರೋಡ್ಗಳಿಗೆ ಗಾಂಧಿ ಕುಟುಂಬದ ಹೆಸರಿದೆ, ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಗಾಂಧಿ ಕುಟುಂಬದ ಹೆಸರಿದೆ. ಎಕರಾನ ಗಟ್ಟಲೆ ಜಮೀನು ಗಾಂಧಿ ಕುಟುಂಬದ ಅಂಡರ್ ನಲ್ಲಿದೆ. ಯಾವ್ದಾದ್ರು ಪ್ರಶ್ನೆ ಮಾಡಿದ್ರ ಎಷ್ಟು ರಾಜಕಾರಣಿಗಳಿಗೆ, ಎಲ್ಲಾ ಪಕ್ಷದ ರಾಜಕಾರಣಿಗಳಿಗೆ ಕೋಟಿ ಜಮೀನುಗಳಿವೆ, ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ದೀರಾ? ಯಾಕೆ ಮಾಡಿಲ್ಲ ನೀವು? ಕಂಠೀರವ ಸ್ಟುಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್, ಅಂಬರೀಶ್, ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕದ ಜೊತೆಗೆ ವಿಷ್ಣುವರ್ಧನ್ ಅವರ ಸ್ಮಾರಕ ಕೂಡ ಬರ್ತಾ ಇತ್ತು. ಆದ್ರೆ ವಿಷ್ಣುವರ್ಧನ್ ಅವರನ್ನು ಗುಂಪಲ್ಲಿ ಗೋವಿಂದ ಮಾಡ್ಬಿಡಿ ಅಂತ ಹೇಳಿ ವಿಷ್ಣುವರ್ಧನ್ ಅಲಿಯಾ ಮತ್ತು ವಿಷ್ಣುವರ್ಧನ್ ಅವರ ಮಡದಿ ಅಬ್ಜೆಕ್ಷನ್ ಹಾಕಿದ್ರಿಂದ ಕೊನೆಗೆ ಉಪಾಯ ಇಲ್ಲದೆ ಅಭಿಮಾನ್ ಸ್ಟುಡಿಯೋವನ್ನು ಸೆಲೆಕ್ಟ್ ಮಾಡಿರೋದು. ಆನಂತರ ಆದಂತ ಕಾಂಟ್ರವರ್ಸಿಗಳನ್ನು ನಾವೆಲ್ಲ ನೋಡಿದ್ದೇವೆ. ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಸ್ಮಾರಕಕ್ಕೆ ದೊಡ್ಡ ಮಟ್ಟಿನ ಸ್ಥಳ ಸರ್ಕಾರ ಮೈಸೂರಿನಲ್ಲಿ ಕೊಟ್ಟಿದೆ. ಮಿಸ್ಟರ್ ಚೇತನ್ ಅವರೇ, ಸ್ವಲ್ಪ ಜೀವನದಲ್ಲಿ ಪಾಸಿಟಿವಿಟಿ ತನ್ನಿ, ಎಲ್ಲದರ ಬಗ್ಗೆ ನೆಗೆಟಿವ್ ಮಾತಾಡಬೇಡಿ. ಈ ನೆಗೆಟಿವ್ ಮಾತಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಕೆಲಸಗಳು ಸಿಗ್ತಾ ಇಲ್ಲ, ನಿಮ್ಗೆ ಅವಕಾಶನೇ ಇಲ್ಲ. ನೀವೊಂದು ಆರ್ಟಿಸ್ಟ್ ತಾನೇ, ಒಂದೇ ಒಂದು ಅವಕಾಶ ನಿಮ್ಗೆ ಸಿಗ್ತಾ ಇಲ್ಲ. ಏನ್ ಮಾಡ್ತೀರಾ ಜೀವನೋಪಯೋಗಕ್ಕೆ? ಇಷ್ಟೊಂದು ವರ್ಷ ನೀವು ಕೆಲಸನೇ ಮಾಡಿಲ್ವಲ್ಲ, ಜೀವನೋಪಯೋಗಕ್ಕೆ ಏನ್ ಮಾಡ್ತೀರಾ? ಯಾರಾದ್ರೂ ಡೊನೇಟ್ ಮಾಡ್ತಾರ ನಿಮ್ಗೆ? ಯಾರಾದ್ರೂ ಏನಾದ್ರು ಫಂಡಿಂಗ್ ಮಾಡ್ತಾರಾ? ಈ ರೀತಿಯ ನೆಗೆಟಿವಿಟಿ ಮಾತಾಡಿ ಸೊಸೈಟಿಯಲ್ಲಿ ನೆಗೆಟಿವ್ ಮಾತಾಡೋದಕ್ಕೆ ಯಾರಾದ್ರೂ ಫಂಡಿಂಗ್ ಮಾಡ್ತಾರ ನಿಮ್ಗೆ? ಇಲ್ಲದ್ರೆ ಹೇಗೆ ನಿಮ್ ಜೀವನ ಹೆಂಗ್ ನಡೆಯುತ್ತೆ? ಕೆಲಸ ಇಲ್ಲದೆ ಹೇಗೆ ಜೀವನ ನಡೆಸ್ತೀರಾ ನೀವು? ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆಗೆ ಸರ್ಕಾರ ಏನು 2.5 ಎಕರೆಯಷ್ಟು ಜಮೀನ್ ಕೊಟ್ಟಿದೆಯೋ ಸ್ಮಾರಕಕ್ಕೆ, ಇದು ಜುಜುಬಿ ನನ್ನ ಪ್ರಕಾರ. ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಆಗ್ಲಿ ಯಾವತ್ತು ಕೇಳಿಲ್ವಲ್ಲ ನಮ್ಮ ತಂದೆ ಅವರಿಗೆ ಈ ರೀತಿಯ ಸ್ಮಾರಕವನ್ನು ಮಾಡಿಕೊಡಿ ಸರ್ಕಾರಕ್ಕೆ ಅಂತ ಹೇಳಿ. ಇದು ಸರ್ಕಾರದ ನಿರ್ಧಾರ. ಡಾಕ್ಟರ್ ರಾಜ್ಕುಮಾರ್ ಅವರು ಇತರ ಚಿತ್ರರಂಗದ ಸೂಪರ್ ಸ್ಟಾರ್ ಗಳಂತೆ ಕೋಟಿ ಸಂಪಾದನೆ ಮಾಡಿಲ್ಲ. ಯಾಕೆಂದ್ರೆ ಕನ್ನಡ ಚಿತ್ರರಂಗದ ಅಷ್ಟೊಂದು ಹಣ ಇರ್ಲಿಲ್ಲ. ಅದೇನೋ ಪಾರ್ವತಮ್ಮ ರಾಜ್ಕುಮಾರ್ ಜಾಣೆ ಆಗಿದ್ರಿಂದ ಸ್ವಲ್ಪ ಮಟ್ಟಿನ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ನನ್ನ ಪ್ರಕಾರ ಚೇತನ್ ರವರನ್ನು ಕರ್ನಾಟಕದಿಂದ ಗಡಿಪಾರು ಮಾಡಬೇಕು. ಇಲ್ಲಾಂದ್ರೆ ಈ ರೀತಿಯ ನಾಟವಾದ ಊಸು ಬಿಡ್ತಾನೆ ಇರ್ತಾರೆ. ಈತ ಬಿಟ್ಟ ಊಸಿನ ವಾಸನೆ ತಡ್ಕೊಳ್ಳೋದು ಕನ್ನಡಿಗರ ಬಹಳ ಕಷ್ಟಪ್ಪ.